ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಎಫ್ಐಆರ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ಡಿಕೆಶಿ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಎತ್ತಿನಹೊಳೆ ಯೋಜನೆ ನೆಪದಲ್ಲಿ ಸಿಎಂ ಹುದ್ದೆ ಕುರಿತಂತೆ ಚರ್ಚೆಯಾಗಿದೆ. ರಾಜ್ಯದ ನಾಯಕರ ವಿರುದ್ಧ ಎದುರಾಗದಂತೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರು ಇನ್ ಕೇಸ್ ರಾಜೀನಾಮೆ ಕೊಡಬೇಕಾಗಿರುವಂತ ಪರಿಸ್ಥಿತಿ ಬಂದ್ರೆ ಮುಂದೆ ಯಾರು ಅಂತ ನೋಡೋದಾದ್ರೆ ಅದು ಅಫ್ಕೋರ್ಸ್ ಡಿಕೆ ಶಿವಕುಮಾರ್ ಏನಾದರೂ ಸಿಎಂ ಆದ್ರೆ ಸಾಕಷ್ಟು ವಿರೋಧ ವ್ಯಕ್ತವಾಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಸರಿಸಾಟಿಯಾಗಿ ತುಂಬಾ ಜನ ಕಾಂಗ್ರೆಸ್ನ ಸೀನಿಯರ್ ಲೀಡರ್ಸ್ ಕೂಡ ಇದ್ದಾರೆ. ಸೊ ಹಾಗಾಗಿ ಅವರು ವಿರೋಧವನ್ನ ವ್ಯಕ್ತಪಡಿಸಬಹುದು. ಓಕೆ, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್. ಇವತ್ತು ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರಂತೆ ಡಿಕೆ ಶಿವಕುಮಾರ್. ಈ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆಯಾಗಿದೆ? ಖಂಡಿತವಾಗಿ ಸಭಾ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಗಮನವನ್ನು ಹರಿಸಿದ್ದಾರೆ. ಪ್ರಮುಖವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರ್ತಕ್ಕಂಥ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಪ್ಲಾನ್ ಬಿಗೆ ಸಿದ್ಧತೆ ನಡೆದಿದೆಯಾ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗ್ತಾ ಇದ್ದಾವೆ. ಇನ್ನು ಪ್ರಮುಖವಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಮುಖ ನಾಯಕರು, ಅದರಲ್ಲೂ ಸಿಎಂ ವಿಚಾರ ಬಂದಂಥ ಸಂದರ್ಭದಲ್ಲಿ ಅನೇಕ ಮುಂಚೂಣಿ ನಾಯಕರುಗಳು ಈ ವಿಚಾರ ಕುರಿತಂತೆ ಫುಲ್ ಆಕ್ಟಿವ್ ಆಗ್ತಾ ಇದ್ದಾರೆ. ಸದ್ಯ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಸ್ಥಾನದ ವಿಚಾರ ಕುರಿತಂತೆ ಮೊನ್ನೆಯಷ್ಟೇ ತಮ್ಮ ಸ್ವಕ್ಷೇತ್ರದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದಾವೆ, ನನ್ನ ಪರವಾಗಿ ನಡೀತಾ ಇದಾವೆ, ತಮ್ಮ ಆಶೀರ್ವಾದ ಬೇಕು ಎಂಬತಕ್ಕಂಥ ರೀತಿಯಲ್ಲಿ ತಮ್ಮ ಮನದ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಕಳೆದ ತಿಂಗಳಷ್ಟೇ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಇಂದು ಕೂಡ ಗೃಹ ಸಚಿವರ ಸದಾಶಿವನಗರದಲ್ಲಿ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮುಂದಿನ ರಾಜಕೀಯ ರಣತಂತ್ರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ನಾಯಕರೇನಾದರೂ ದಸರಾ ನಂತರ ಪ್ಲಾನ್ ಬಿಗೆ ಸಿದ್ಧತೆಯನ್ನ ನಡೆಸಿದ್ದೇ ಆದಲ್ಲಿ ಸಹಜವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಬೇಕಾಗುತ್ತೆ. ಹಾಗಾಗಿ ಸಿಎಂ ವಿಚಾರದ ಚರ್ಚೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟನ್ನ ಕಾಯ್ದುಕೊಂಡು ಹೋಗ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹೈಕಮಾಂಡ್ ಮಟ್ಟದಲ್ಲಿ ಈ ವಿಚಾರದ ಚರ್ಚೆಗಳು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಟೆನ್ಷನ್ ಶುರುವಾಗುತ್ತೆ. ಈ ರೀತಿಯ ನಾಯಕರುಗಳು ಪರಸ್ಪರ ಸೌಹಾರ್ದಯುತವಾಗಿ ಮಾತುಕತೆಯ ಮೂಲಕ ಮುಂದೆ ಆಗಬಹುದಾದಂಥ ಗೊಂದಲಗಳಿರ್ಬೋದು, ಹೈಕಮಾಂಡ್ ನಾಯಕರಿಗೆ ಇನ್ನಷ್ಟು ಅವರ ಜವಾಬ್ದಾರಿಯನ್ನ ಕಮ್ಮಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಅಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ಒಮ್ಮತದ ಅಭಿಪ್ರಾಯವನ್ನ ತಿಳಿಸಿದ್ದೇ ಆದ್ರೆ ಅದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಅದನ್ನ ಕನ್ಸಿಡರ್ ಮಾಡುತ್ತೆ. ಒಂದ್ ವೇಳೆ ನಾಯಕರಲ್ಲೇ ಕೂಡ ತುರುಸಿನ ಸ್ಪರ್ಧೆ ಏರ್ಪಟ್ಟಂತ ಸಂದರ್ಭದಲ್ಲಿ ಸಹಜವಾಗಿ ಗೊಂದಲ ಏರ್ಪಡುತ್ತೆ. ಆ ಕಾರಣಕ್ಕಾಗಿ ಜಾರಕಿಹೊಳಿ ಇರ್ಬೋದು, KN ರಾಜಣ್ಣ ಇರ್ಬೋದು, ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದು ಅಭಿವೃದ್ಧಿ ವಿಚಾರ ಕುರಿತಂತೆನೂ ಕೂಡ ಚರ್ಚೆ ಆಗಿದೆ ಅಂತಕ್ಕಂಥ ಮಾಹಿತಿ ಇದ್ರೂ ಸಹಿತವಾಗಿ ಪ್ರಮುಖವಾಗಿ ರಾಜಕೀಯದ ವಿಚಾರಗಳಿರ್ಬೋದು, ಈಗ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳಿರ್ಬೋದು, ಹೈಕಮಾಂಡ್ ಅಂಗಳದಲ್ಲಿ ಇರ್ತಕ್ಕಂಥ ಪ್ರಸ್ತಾಪ ಇರ್ಬೋದು, ಈ ವಿಚಾರಗಳ ಕುರಿತಂತೆ ಏನಾದರೂ ಚರ್ಚೆಯನ್ನ ಮಾಡಿದ್ದೇ ಆದಲ್ಲಿ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಕೂಡ ಸದ್ಯ ಡಿಸಿಎಂ ಹುದ್ದೆಯನ್ನು ಅಲಂಕರಿಸಿದ್ರು ಕೂಡ ಸಿಎಂ ವಿಚಾರ ಕುರಿತಂತೆ ತಮ್ಮ ಮನದಿಂಗಿತವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಬಂದಿದ್ದಾರೆ. ಇನ್ನು ಪರಮೇಶ್ವರ್ ಅವರು ಕೂಡ ಅವ್ರದೇ ಆದಂಥ ಸಮುದಾಯದ ವಿಚಾರ ಇಟ್ಕೊಂಡು ಸಿಎಂ ಸ್ಥಾನ ಸಿಗಬೇಕು ಎಂಬತಕ್ಕಂಥ ಪ್ರಸ್ತಾಪವನ್ನ ಪದೇ ಪದೇ ಪ್ರಸ್ತಾಪ ಮಾಡಿದ್ದಿದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರಿಗೆ ಇಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳಿರ್ಬೋದು, ನಾಯಕರ ಒಗ್ಗಟ್ಟಿನ ಮಂತ್ರವನ್ನ ತೋರಿಸ್ತಕ್ಕಂಥ ವಿಚಾರದಲ್ಲಿ ಇಬ್ಬರು ನಾಯಕರ ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ಈಗಿನಲ್ಲೇ ಡಿ ಕೆ ಶಿವಕುಮಾರ್ ಎಲ್ಲವನ್ನ ಬೇಸ್ಮೆಂಟ್ ಅನ್ನ ಸರಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಈ ಬೆಳವಣಿಗೆಯಿಂದ ಅನ್ಸುತ್ತೆ. ಇನ್ನು ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ ಬಳಿಕ ಡಿಕೆಶಿ ಮಾತಾಡಿದ್ದಾರೆ, ಏನಂದ್ರು ಕೇಳೋಣ. ಇಬ್ರೇನು 136 ಜನ ಒಟ್ಟಿಗಿದ್ದೀವಿ. ಅಧಿಕಾರಿ ಆಗ್ಬೇಕು ನಮ್ಗೆ, ಯಾವ ಅಧಿಕಾರಿನೂ ಬೇಡ. ಯಾವ ಅಧಿಕಾರದ ಇದು ಇಲ್ಲ, ಏನು ಇಲ್ಲ. 136 ಜನ ಒಗ್ಗಟ್ಟಾಗಿದ್ದೀವಿ, ಆಯ್ತಾ. ಒಬ್ಬ ನಾಯಕ ಅಂತ ಅಂದಮೇಲೆ ನಾಯಕನಿಗೆ ಯಾವ ಅಧಿಕಾರಿನೂ ಬೇಕಾಗಿಲ್ಲ. ಅಲ್ಟಿಮೇಟ್ಲಿ ನಾವು ಆಲೋಚನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಅಭಿಪ್ರಾಯ ಕೇಳ್ತೀವಿ. ಒಬ್ಬ ಮಾತಾಡೋನು ಒಬ್ಬನೇ, ಡಿಸಿಷನ್ ಕೊಡೋನು ಒಬ್ಬನೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.